ಖಾಸಗಿ ಆಸ್ಪತ್ರೆಗಳ ಮೇಲೆ ದಿಢೀರ್ ದಾಳಿ. ಅನುಮತಿ ಇಲ್ಲದವರನ್ನು ಬಂಧ ಮಾಡುವಂತೆ ಎಚ್ಚರಿಕೆ. ಪಟ್ಟಣದ ವಿವಿಧ ಖಾಸಗಿ ಆಸ್ಪತ್ರೆಗಳ ಹಾಗೂ ಕಣ್ಣು ತಪಾಸಣೆ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಿದ ಘಟನೆ ಮಂಗಳವಾರ ನಡೆಯಿತು. ನಂತರ ಮಾತನಾಡಿದ ಡಾ. ಬಿ.ಜಿ. ಹುಬ್ಬಳ್ಳಿ, ಇಂಡಿ, ಚಡಚಣ ಹಾಗೂ ಸಿಂದಗಿ ಭಾಗಗಳ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿರುವ ವಿಷಯ ಮಾಧ್ಯಮದಲ್ಲಿ ಬರುತ್ತಿರುವುದರ ನಿಮಿತ್ತ ತಾಲೂಕಿನ ವಿವಿಧ ಖಾಸಗಿ ಆಸ್ಪತ್ರೆಯನ್ನು ದಿಢೀರ್ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದೇವೆ. ಅಂತಹ ಆಸ್ಪತ್ರೆಗಳು ಕಂಡು ಬಂದಿಲ್ಲ. ಆದರೂ ನೇತ್ರ ತಪಾಸಣೆ ಕೇಂದ್ರ ಅಂತ ನಾಮಕರಣ ಮಾಡಿರುವ ಮಳಿಗೆಗಳಲ್ಲಿ ಅಕ್ರಮವಾಗಿ ಕಣ್ಣು ತಪಾಸಣೆ ಮಾಡುವ ಯಂತ್ರಗಳು ಕಂಡುಬಂದಿದ್ದು, ಅಂಥವರನ್ನು ಗುರುತಿಸಿ ಅವರಿಗೆ ನಾಮಫಲಕಗಳನ್ನು ತೆಗೆಯಲು ಈಗಾಗಲೇ ಸೂಚಿಸಲಾಗಿದೆ. ಮುಂದೆಯೂ ಈ ಕೆಲಸ ಮುಂದುವರೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ತಾಲೂಕಿನ ಆರ್ಎಂಪಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದೆ ಎಂಬ ಮಾಹಿತಿಯಿದೆ. ಅಂಥವರ ಮೇಲೆಯೂ ನಿರ್ದಾಕ್ಷಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸುಮ್ಮನೆ ಇಲ್ಲ, ಯಾಕೆ ಏನು ಪ್ರಾಬ್ಲಮ್? ಏನು ಯಾರು ಮೆಸೇಜ್ ಮಾಡ್ಯಾರೋ ಏನು ಮಾಡ್ಯಾರೋ? ಪೇಷಂಟ್ಗಳದ್ದು ಏನು ಪ್ರಾಬ್ಲಮ್ ಇಲ್ಲ ರೀ. ಹೌದು ಸರ್. ಈ ಇಂಡಿ ಸಿಂದಗಿ ಈ ಏರಿಯಾದಾಗ ಭ್ರೂಣ ಹತ್ಯೆ ನಡೆಯಾಕತೈತಿ, ಸ್ಕ್ಯಾನಿಂಗ್ ಆಗಾಕತೈತಿ, BMS ದವ್ರ ಕಡೆಯಿಂದ ಮಾಡಾಕತ್ತಾರ ಅಂತೇಳಿ ಒಂದು ಕೇಳ್ಪಟ್ಟು ಕೂಡಲೇ ಈ BMS ಡಾಕ್ಟರ್ಗಳು ಏನು ಮಾಡಾಕತ್ತಾರ ಆಕಸ್ಮಿಕ ಈಗ ಎಲ್ಲೆಲ್ಲಿ ಇದು ನೋಡಿ ಬಂದ್ರಿ ಸರ್? ನಮಸ್ಕಾರ ಅವ್ರದ್ದು ಬಂದಿದ್ದೀವಿ, ಇಲ್ಲಿ ಸ್ಪಂದನ ಬಂದಿದ್ದೀವಿ. ಅದು ಕಣ್ಣಿನ ದವಾಖಾನೆ ಯಾವ್ದು? ಹಾಂ ರೀ, ಅಲ್ಲಿ ಸಾಯಿ ಕಣ್ಣಿನ ದವಾಖಾನೆ ಐತಲ್ಲ, ಕಣ್ಣಿನ ದವಾಖಾನೆ ಅವರು ಗಣೇಶ್ ಸಾರಿ ಹಾಂ ಗಣೇಶ್ ಅವ್ರ ಆಸ್ಪತ್ರೆ. ಅಲ್ಲಿ ಅದು ರಿಜಿಸ್ಟ್ರೇಷನ್ ಇಲ್ಲ, ಅವನಿಗೆ ಹೇಳಿದ್ವಿ. ನಾವು ಮಣ್ಣಿನ ಪೇಪರ್ದಾಗ ಕೊಟ್ಬಿಟ್ಟಿವಿ, KPM ರಿಜಿಸ್ಟ್ರೇಷನ್ ಯಾರಿಲ್ಲ, ಒಂದು ವಾರ ತನಕ ಟೈಮ್ ಕೊಡ್ತೀವಿ, ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ನಾವು ಬಂದು ಬಿಡಿಸ್ತೀವಿ ಸರ್. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಸರ್? ಈಗ ಚರ್ಚೆಂದಾಗ 8 ಮಂದಿ ಸರ್ ಆ ಥರ ರೀ. ಮತ್ತು ಕಿಲಿ ಹಾಕಿದ್ರಿ ಸರ್ ಮುಂದೆ ರೀ? ಅದಕ್ಕೇನು ಅಂದ್ರೆ ಅವರಾಗೆ ಬಂದು ದಂಡ ಕಟ್ಟಿ ನಾವು KPM ರಿಜಿಸ್ಟ್ರೇಷನ್ ಮಾಡಿಸ್ಕೊತಾನ ಅಂದ್ರೆ ಮಾಡಕ್ಕೆ ಕೊಡ್ತೀವಿ. ಅವ್ರು ಕ್ವಾಕ್ಗಳಿದ್ರೆ ಅಂದ್ರೆ ಅವ್ರು ಮಾಡ್ಕೊಳಂಗಿಲ್ಲ, ಆಗಂಗಿಲ್ಲ. ಈಗ ನಮ್ಮ ತಾಲೂಕಿನಾಗ ಮಿನಿಮಮ್ 90% ಜನ ಈಗ ನಾಳೆ TH1 ಕಳಿಸ್ಕೊಡ್ತೀನಿ. ಈಗ ನಾ ಬಂದಂದ್ರಲ್ಲ ಎಲ್ಲ ಕಡೆ ಹೋಗಂಗಿಲ್ಲ, TH1 ಕಳಿಸ್ಕೊಡ್ತೀವಿ ನಾವು. ಈಗ ನಾ ಇವನ್ನ ನೋಡಿದ್ನಿ, ನನಗೆ ಈ ಭ್ರೂಣ ಹತ್ಯೆ ಸತ್ತಕ್ಕೆ ನಮ್ಮ ತಲೆಯಾಗಿ ಯಾವ ಇರೋದು ಅದು ಒಂದು ಐತಿ. ನಾವೇನು ಮಾಡೋಕ್ಕಾಗಿಲ್ಲ, ಅದು ಎಲ್ಲ ಚೆಕ್ ಮಾಡಿ ಬಂದಿನಿ. ಈ ಉಳಿದದ್ದು ಏನೋ ಅದು KPM ಆಗಿಲ್ಲ, ಇದು ಇವ್ರದ್ದು ಹಾಸ್ಪಿಟ್ಲ್ ಐತಿ ನಡೆಸ್ಕೊಂಡು ಬರ್ತಾರೆ ಅಷ್ಟೇ. ಇಲ್ಲರಿ RMP ಡಾಕ್ಟ್ರುಗಳು ಸಿಕ್ಕಾಪಟ್ಟೆ ಜನ ಹೆಚ್ಚಾಗ್ಯಾರ. ನಾಳೆ TH ಇಂಡಿಯವ್ರು ಇಲ್ಲಿ ಬರ್ತಾರೆ, ಬಂದು ಅಷ್ಟು ಚೆಕ್ ಮಾಡ್ತಾರೆ. TH ತಾಲೂಕು ಹೆಲ್ತ್ ಆಫೀಸ್. ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀರ ನೀವು? ಯಾರ ಮೇಲೆ? ಈಗ ಚಸ್ಮಾದ ಅಂಗಡಿ ದವಾಖಾನೆ ಅಂತ ಹೇಳಿದ್ರಲ್ಲ ಸರ್, ನೀವು ಕೀಲಿ ಹಾಕಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ರಮ ಯಾವ ಥರ? ಬರೀ ಕೀಲಿ ಹಾಕಿ ಬಿಡ್ತಿರೋ ನಿಮಗೆ ಕಂಪ್ಲೇಂಟು? ನಾವು ಯಾವ ಥರ ಬಂದ್ ಮಾಡಕ್ಕೆ ಹೇಳಿದ್ವಿ, ನೀವು KPM ರಿಜಿಸ್ಟ್ರೇಷನ್ ಮಾಡ್ಕೊ ಅಂತ ಹೇಳಿದ್ವಿ. ಹಾಂ ಸರ್, ಇನ್ನೂ ತನಕ ಮಾಡ್ಕೊಂಡಿಲ್ಲ. KPM ರಿಜಿಸ್ಟ್ರೇಷನ್ ಮಾಡ್ತಾರೆ ಸರ್. ಚಸ್ಮಾದ ಅಂಗಡಿ ಇಟ್ಟು ಮುಂದೆ ಅವ್ರು ಅಲ್ಲಿದಲ್ಲಿ ಕಲ್ತು ಚಸ್ಮಾದ ಕಣ್ಣಿನ ದವಾಖಾನೆ ಮಾಡ್ತಾರೆ. ಅವರು ಸಾಲಿನ ಕಲ್ತಿರಲ್ಲ, ಅವ್ರಿಗೆ ಹೆಂಗೆ ಮಾಡ್ತಾರೆ ರೀ? ಅವ್ರ ಆಪ್ರೇಷನ್ ಅದು ಏನು KPM ರಿಜಿಸ್ಟ್ರೇಷನ್ ಅಂದ್ರೆ ನಾವು ಇದೊಂದು ಕ್ಲಿನಿಕ್ಕಿಗೆ ರಿಜಿಸ್ಟ್ರೇಷನ್. ಅಲ್ಲಿ ಡಾಕ್ಟರ್ ಇದ್ರೆ ತೋರ್ಸಾಕೆ ಹೋಗೋರಿಗೆ ಗೊತ್ತಿರ್ಬೇಕು ಅದು. ಅಲ್ಲಿ ಡಾಕ್ಟರ್ ನೋಡಾಕತ್ತಾನೋ, ಯಾವ ಕಂಪೌಂಡ್ರ್ ನೋಡಾಕತ್ತಾನೋ ಅಂತೇಳಿ. ಅಂಥವು ಎಷ್ಟು ಕಂಡು ಬಂದಾವ ಸರ್? ನಮ್ಮ ಈಗ ಒಂದೇ ಕಣ್ಣಿದಾಗೂ ಒಂದೇ ರೀ ಅಷ್ಟೇ. ಕಣ್ಣಿನ ಎಲ್ಲ ಕ್ಲಿಯರ್ ನಿಮ್ಮ ಪ್ರಕಾರ ಪರ್ಮಿಷನ್ ಅದ ರೀ? ಅದಕ್ಕೆ ಪರ್ಮಿಷನ್ KPM ರಿಜಿಸ್ಟ್ರೇಷನ್ ಈಗ ಮುಂದೆ ಇಲ್ರಿ ಸರ್? ಮತ್ತೆ ನೆಕ್ಸ್ಟ್ ಇಂಡಿ ಕಡೆ. ಓಕೆ, ಥ್ಯಾಂಕ್ ಯು ಸರ್.